ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಾಗೇಂದ್ರ ಅವರೇ, ನಿಮಗೆ ಎಲ್ಲಿ ನಿಮ್ಗೆ ಅಸಮಾಧಾನ ಇರೋದು? ಯಾವ ಅಸಮಾಧಾನ ನಿಮಗೆ? ನಿಮ್ಗೊಂದು ಮಾತು ಹೇಳ, ಇವರು 2ನೇ ಜನಪ್ರತಿನಿಧಿ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡಿರೋದು. ಮೊದಲು ಅರೆಸ್ಟ್ ಮಾಡಿದ್ದು ಯಾರನ್ನು ಗೊತ್ತಾ ನಿಮಗೆ? ಗೊತ್ತಾ? ನಿಮ್ಮ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರನ್ನ ಇದೇ ರೀತಿ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿದ್ರು. ಅದಾದ ಮೇಲೆ ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಭವಾನಿ ಅವರು, ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರನ್ನ ಯಾವ ರೀತಿ ಯಾವ ರೀತಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದ್ರು ಅದಕ್ಕೆ ಅಸಮಾಧಾನ ಇದೆಯಾ? ಮೇಡಮ್ ನೋಡಿ, ಇವತ್ತು ಏನಾಗ್ತಿದೆ ರಾಜ್ಯದಲ್ಲಿ, ಅದಕ್ಕೆ ಅಸಮಾಧಾನ ಇದ್ರೆ ಓಪನ್ ಆಗಿ ನೀವು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲಾಖೆ ಚೆನ್ನಾಗಿಲ್ಲ ಅಂತ ವೆರಿ ಕ್ಲಿಯರ್ ನಿಮ್ಗೊಂದು ಹೇಳ್ತೀನಿ ಸಬ್ಜೆಕ್ಟ್. ಕ್ಲಿಯರ್ ಕಟ್ ಆನ್ ದ ಪಾಯಿಂಟ್. ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಯಾರಿಗೂ ರಕ್ಷಣೆ ಇಲ್ಲ ಅಲ್ಲಿ. ಅದು ಪ್ರಜ್ವಲ್ ರೇವಣ್ಣ ಇರ್ಬೋದು, ಬೈರ್ತಿ ಬಸವರಾಜ್ ಇರ್ಬೋದು, ಇಲ್ಲ ಮತ್ತೊಬ್ಬ ಇರ್ಬೋದು, ಶಿಕ್ಷೆನೇ ಕಾನೂನು ಪ್ರಕಾರ ಶಿಕ್ಷೆ ಕೊಟ್ಟು ಸರಿ ಇದೆ, ನಾನು ಅದಕ್ಕೂ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ನಡೆಸ್ಕೊಂತಾರೆ ಒಂದು ರೀತಿ ನೀತಿಗಳಿದಾವಲ್ಲ, ಆ ಒಂದು ರೀತಿ ನೀತಿಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಅವ್ರ ಪಕ್ಷದಲ್ಲಿ ಯಾರಿಗಾನ ಸಮಸ್ಯೆಗಳು ಬಂದಾಗ ಯಾವ ರೀತಿ ರಕ್ಷಣೆ ಕೊಡುತ್ತೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ, ರಾಜಣ್ಣವ್ರ ವಿಚಾರದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಸುದ್ದಿ ಆಯಿತು. ದೊಡ್ಡ ಸುದ್ದಿ ಆದಾಗ ರಾಜಣ್ಣವ್ರಿಗೆ ಸಾಕಷ್ಟು ಸರಿ ಎಲ್ಲ ಮಾಧ್ಯಮಗಳು ಹೋಗಿ ಕೇಳಿದಾಗ FIR ಮಾಡಿ ನಾಳೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ ಅಂತ ದಾರಿ ತಪ್ಪಿಸಿದ್ರು. ಆಮೇಲೆ ಸದನದಲ್ಲಿ ನಿಂತ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಂತ್ಕೊಂಡು ಹೇಳ್ತಾರೆ 40 ಜನದ ಹನಿ ಟ್ರ್ಯಾಪ್ ಆಗೋಗಿದೆ, ನೀವು ಯಾರು ಭಯ ಪಡೋಕೆ ಹೋಗ್ಬಿಟ್ಟು ನಾವು ರಕ್ಷಣೆ ಕೊಡ್ತೀವಿ ಅಂತಂದರು. ಯಾಕೆ? ರಾಜಣ್ಣ ವಿಚಾರ ಇದ್ದಕ್ಕ. ಅದೇ ಆಪೋಸಿಷನ್ ವಿಚಾರ ಬಂದಿದ್ರೆ, ಇದೇ ಆಪೋಸಿಷನ್ ವಿಚಾರ ಬಂದಿದ್ರೆ ಏನು ಮಾಡ್ತದ? ನಾಗೇಂದ್ರ, ಹನಿ ಟ್ರ್ಯಾಪ್ ಅಂದ್ರೆ ಏನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್, ನೀವೇ ತೋರಿಸಿದ್ರೆ, ಮಾಧ್ಯಮದಲ್ಲಿ ನೀವೇ ತೋರಿಸಿದ್ರಲ್ಲ, ಸಾಕಷ್ಟು ವಿಚಾರ ತೋರಿಸಿದ್ರಲ್ಲ. ರಾಜನ್ ವಿಚಾರದ ನೀವೇ ಹೇಳಿ ಮೇಡಮ್. ರಾಜನ್ ವಿಚಾರ ನಿಮ್ದು ಹೇಳಿ, ಏನಾಯ್ತು? ಅಲ್ಲ, ಹನಿ ಟ್ರ್ಯಾಪ್ ಅಲ್ಲಿ ರಕ್ಷಣೆ ಕೊಡ್ತೀನಿ ಅಂತಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಅದನ್ನೇ ಮೇಡಮ್ ಹೇಳ್ತಾ, ಅದಕ್ಕೆ ತಪ್ಪೇನದು? ಯಾಕೆ ಒಂದು FIR ಮಾಡಕ್ಕಾಗಿಲ್ಲ ರಾಜಣ್ಣ ಕೈಲಿ? ಆ ವಿಚಾರ ಒಂದು, ಆ ವಿಚಾರ ಒಂದು, ಟ್ರ್ಯಾಪ್ಗೆ ಒಳಗಾದವ್ರು ನಾವು ರಕ್ಷಣೆ ಕೊಡ್ತೀವಿ ಅನ್ನೋದ್ರಲ್ಲಿ ತಪ್ಪೇನಿದೆ? ಈಗ ಪ್ರತಿಯೊಂದು ತಪ್ಪೇನಿದೆ ಮೇಡಮ್? ಒಂದು ಸರಿ ಇದೆ ಹಂಗಾರೆ? ಆಯ್ತು ಸರ್, ಆಯ್ತು, ಒಂದು ನಿಮಿಷ. ಒಪ್ಪಿತ ಸೆಕ್ಸ್ ಸಂದರ್ಭದಲ್ಲಿ ಕ್ಯಾಮ್ರಾಗಳನ್ನು ಇಟ್ಟು ನಗ್ನವಾದಂಥ ವಿಡಿಯೋಗಳನ್ನು ಮಾಡಿಕೊಳ್ಳೋದು ಸರಿನಾ? ಇಟ್ಸ್ ಎ ಕ್ರೈಮ್ ಆಲ್ಸೋ. ಮತ್ತೆ ಅದನ್ನ ಪ್ರಸ್ತುತ ತಂದಿದ್ದಾರೆ ಮೇಡಮ್, ಅದು ಸರಿನಾ? ನೀವು ಡಿವಿಯೇಟ್ ಮಾಡಕ್ಕೆ ಹೋಗಬೇಡಿ, ಆಯ್ತಾ? ಈಗ ಇನ್ನೊಂದು ವಿಚಾರದಲ್ಲಿ SIT ಅಂತ ಮಾಡ್ತೀರಿ. SIT ಅಂತ ಮಾಡಿದಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡ್ತೀರಿ. ಯಾವ್ದಕ್ಕೆ ಏನು ಮಾತಾಡ್ತಾ ಇದ್ದೀರಿ? ಯಾವ್ದಕ್ಕೆ ಏನು ಮಾತಾಡ್ತಿದ್ದೀರಿ? ಆಯ್ತು, ಲೋಹಿತ್ ಅವ್ರೆ ಹೇಳಿ ಸರ್. ಅಲ್ಲ ಸರ್, ಈಗ ಬೈರ್ತಿ ಬಸವರಾಜ್ ಅವರು, ನಾನು ಈಗಲೂ ಹೇಳ್ತಿದ್ದೀನಿ, ಬೈರ್ತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇದೆಯಾ? ಅವ್ರ ಪ್ರಭಾವ ಬಳಸಿದ್ದಾರಾ? ಅವ್ರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತಾ? ಆ ಜಮೀನಿಗೂ ಬೈರ್ತಿ ಬಸವರಾಜ್ ಅವ್ರಿಗೂ ಏನು ಲಿಂಕ್ ಇತ್ತು? ಇದು ಇನ್ವೆಸ್ಟಿಗೇಷನ್ ಆಗಬೇಕು ಸರ್, ಇನ್ನೂ ಅದು ಎಸ್ಟಾಬ್ಲಿಷ್ ಆಗಬೇಕು. ಬಟ್ ಇವರು ಅಬಸ್ಕಾಂಡ್ ಆಗೋದು, ಅವ್ರಿಗೆ ಲುಕೌಟ್ ನೋಟಿಸ್ ಹೊರಡಿಸೋದು, ಅಲ್ಲಿ ಮಟ್ಟ ಒಬ್ಬ MLA ಯಾಕೆ ಬಿಟ್ಕೋಬೇಕು ಅಂತ ನಾನು ಕೇಳೋದು. ಸರಿ ಇದೆ ಮೇಡಮ್, ನಾವು ಇವತ್ತಿನ ಕಾಲಘಟ್ಟದಲ್ಲಿ ರಾಜಕಾರಣ ತುಂಬ ಕಲುಷಿತಗೊಂಡಿದೆ. ನಾವು ಮಾದರಿಯಾಗಿ ಒಬ್ಬ ಜನಪ್ರತಿನಿಧಿ ಇರೋ ಅಂಥದ್ದು ಸೂಕ್ತ ಈ ವ್ಯವಸ್ಥೆ. ಆದರೆ ಅದು ಬಿಟ್ಟು ಇವರು ಮೂರು ಬಾರಿ ಕೋರ್ಟಿಗೆ ಅಪ್ರೋಚ್ ಮಾಡಿ ನಿರೀಕ್ಷಣಾ ಜಾಮೀನು ಕೋರಿ ಮತ್ತೆ ಅವ್ರ ಹಕ್ಕು ಅದನ್ನು ವಿಚಾರಣೆ, ಇವತ್ತು ಸುಪ್ರೀಂ ಕೋರ್ಟ್ ಸಹ ಅವರಿಗೆ ಸಾಕಷ್ಟು ಸಲಹೆ ಕೊಟ್ಟಿದೆ, ನೀವು ಜನಪ್ರತಿನಿಧಿ ನೇರವಾಗಿ ಎದುರಿಸಿ ನೀವು ಅಂತ ಹೇಳಿ. ಮತ್ತು ಅವರು ಜಗದೀಶ್ ಜೊತೆ ಇದ್ದಂಥ ಸಂಪರ್ಕ ಸಂಬಂಧಗಳನ್ನೆಲ್ಲ ಉಲ್ಲೇಖ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರಿಯಾದಂಥ ಆದೇಶ ಕೊಟ್ಟಿದೆ, ಅದು ಅವರಿಗೆ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ನಾನು ಹೇಳೋದು, ಬಿಜೆಪಿ MLA, ಕಾಂಗ್ರೆಸ್ MLA ಅನ್ನೋ ಪ್ರಶ್ನೆ ಬರುತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ಮೇಡಮ್, ಕಾನೂನು ಬಿಜೆಪಿ MLA, ಅರೆಸ್ಟ್ ಆಗಿರೋರು ಬಿಜೆಪಿ MLA. ಅಲ್ಟಿಮೇಟ್ಲಿ ಸರ್, ಆ ಬೈರ್ತಿ ಬಸವರಾಜ್ ಅಲ್ಲ, ಯಾವ ಪಕ್ಷದಿಂದ, ಯಾವ ಪಕ್ಷದ ಚಿಹ್ನೆಯಿಂದ ಅವರು ಆಯ್ಕೆಯಾಗಿದ್ದಾರೆ ಅನ್ನೋ ವಿಚಾರ ಪ್ರಸ್ತುತನ ಅಪ್ರಸ್ತುತನ? ಇಲ್ಲ, ಡೆಫಿನೆಟ್ಲಿ ಪ್ರಸ್ತುತನೇ. ಯಾರೇ ಆದರೂ ಮೇಡಮ್, ಇವತ್ತು BJP ಅವರಾಗಿರ್ಬೋದು, ಕಾಂಗ್ರೆಸ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಆ್ಯಂಡ್ ಎನಿ ಪರ್ಸನ್, ಅವರಿಗೆ ಈ ನೆಲದ ಕಾನೂನಿಗೆ ಗೌರವಿಸಲೇಬೇಕಾಗುತ್ತೆ. ಆಮೇಲೆ ನೊಂದವರಿಗೆ, ಸಂತ್ರಸ್ತರಿಗೆ ಅವರಿಗೆ ನ್ಯಾಯ ಸಿಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸೂಕ್ತವಾದಂಥ ಪಾರದರ್ಶಕವಾಗಿ ತನಿಖೆ ಆಗಲಿ, ಒಂದು ಟಾರ್ಗೆಟೆಡ್ ಆಗಬಾರ್ದು. ಒಂದು ಕೇಸ್ ಆಗಿದೆ, ಈ ನಿಟ್ಟಿನಲ್ಲಿ
ಬೇರೆ ರೀತಿಯಲ್ಲಿ ಅವರು ದುರುದ್ದೇಶದಿಂದ ಕೂಡಿರಬಾರ್ದು ಸರ್ಕಾರ ಅನ್ನೋದಕ್ಕೆ. ಯಾಕಂದ್ರೆ ಆ ಥರದ್ದು ಸಾಕಷ್ಟು ಈ ಸರ್ಕಾರ ಬಂದಾದ್ಮೇಲೆ ಒಂದಿಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಅಷ್ಟೇ ನಮ್ಮ ಕಳಕಳಿಕೆ ಆತಂಕ ಅದೇ. ನಾವು ನೋಡಿ ಭೈರತಿ ಬಸವರಾಜ್ ಅವ್ರನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತಂದ್ರಲ್ಲ. ನನ್ಗಿರೋ ಕನ್ಸರ್ನ್ ಏನ್ ಗೊತ್ತಾ ಸರ್, ಇಟ್ಸ್ ನಾ ಸರ್ಕಾರ ಅಲ್ಲ, ಗವರ್ನಮೆಂಟ್ ಅಲ್ಲ. ಅದು ಸಿದ್ದರಾಮಯ್ಯನವ್ರು ಇವತ್ತು ಮುಖ್ಯಮಂತ್ರಿ ಇರ್ಬೋದು, ನಾಳೆ ಇನ್ನೊಬ್ರು ಆಗ್ಬೋದು, ಮತ್ತೆ ಮುಂದೆ ನಿಮ್ಮ ಸರ್ಕಾರ ಬರ್ಬೋದು, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು, ಯಾವ ಸರ್ಕಾರ ಬೇಕಾದರೂ ಆಗ್ಬೋದು. ನಿಮ್ಮ ಪೊಲಿಟಿಕಲ್ ಇಂಟ್ರೆಸ್ಟ್ಗೆ ನೀವು ಕರ್ನಾಟಕ ಪೊಲೀಸನ್ನು ನಿಮ್ಮ ಮೂಗಿನ ನೇರಕ್ಕೆ ಟೀಕಿಸುವುದು, ಖಂಡಿಸುವುದು ಅಥವಾ ಪ್ರೀತಿಸುವುದು ಇದು ಆಗಬಾರ್ದು. ಯಾಕೆ ಅಂತಂದರೆ ಅವರಿಗೆ ಯಾವಾಗಲೂ ಕೂಡ ಪಾರದರ್ಶಕವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಬಿಡಬೇಕು. ನೀವು ಬಂದಾಗ ಅವರ ಅಣತಿಯಂತೆ ಮಾಡ್ತಾ ಇದೆ ಕರ್ನಾಟಕ ಪೊಲೀಸ್ ಕೆಲಸ ಅಂತ ಅನ್ನೋದು, ಅವರು ಬಂದಾಗ ನಿಮ್ಮ ಮೇಲೆ ಆರೋಪ ಹೊರಿಸಿ ಕರ್ನಾಟಕ ಪೊಲೀಸರ ನೈತಿಕತೆಯನ್ನು ಡೌನ್ ಮಾಡೋದು ಇದು ಆಗಬಾರ್ದು. ಇಂತಹ ಪ್ರೆಷರ್ ಡಿಪಾರ್ಟ್ಮೆಂಟ್ ಮೇಲೆ ಬೀಳಬಾರ್ದು. ಇವತ್ತು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿರೋದು ಇದು ಒಂದು ಪ್ರಕ್ರಿಯೆ, ಅವ್ರ ರೂಲ್ ಬುಕ್ಕಲ್ಲಿ ಇರುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಬೇಕಾಗಿಲ್ಲ, ಲೋಹಿತ್ ಹೇಳಬೇಕಾಗಿಲ್ಲ, ರಾಧಾ ಹೇಳಬೇಕಾಗಿಲ್ಲ. ಸೊ ನೀವು ರಾಜಕೀಯದ ಹಿನ್ನೆಲೆಯಲ್ಲಿ ಪೊಲೀಸರ ನೈತಿಕತೆಯನ್ನು ಕಡಿಮೆ ಮಾಡಬೇಡಿ. ದಟ್ ಈಸ್ ಅ ರಿಕ್ವೆಸ್ಟ್. ಮೈ ಕನ್ಸರ್ನ್ ಅದು ಅಲ್ಲಲ್ಲ, ನಾವು ರಿಕ್ವೆಸ್ಟ್ ಅಲ್ಲ, ಅದು ಪರಿಪಾಲನೆ ಆಗಲೇಬೇಕಾಗುತ್ತೆ. ಈ ಒಂದು ಎಲ್ಲ ಪ್ರಕ್ರಿಯೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಅಥವಾ ನಮ್ಮ ಪಕ್ಷ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ನಾವು ಅದನ್ನು ಸಮರ್ಥನೆಯೂ ಸಹ ಮಾಡ್ಕೊಳ್ಳಲ್ಲ. ಏನಿದು ಅಮಾನುಷವಾಗಿ ಕೊಲೆ ಆಗಿದೆ ಬಿಕ್ಲು ಶಿವ ಅವ್ರದ್ದು, ಅವರಿಗೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಪೂರ್ಣವಾದಂಥ ಸಹಕಾರ ಸರ್ಕಾರಕ್ಕೂ ಇದ್ದೇ ಇರುತ್ತೆ. 30 ಸೆಕೆಂಡ್ಸ್ ಹೇಳ್ತೀನಿ ಕೇಳಿ. ಏನಾಗಿದೆ ಗೊತ್ತಾ, ಈ ಸರ್ಕಾರ ಕಳೆದ 2.5 ವರ್ಷದ ಬಂದಾಗ್ಲಿಂದ ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಇಲ್ಲಿ ವಾತಾವರಣ ಪ್ರಚೋದನೆ, ಕೊಲೆ ಒಂದ್ ನಿಮಿಷ, ಈ ವಿಚಾರನೂ ಸೇರಿದಂತೆ ಹಲವಾರು ಕೊಲೆಗಳು, ಅಪರಾಧಗಳು ನಡೆದಿದೆ. ಅದಕ್ಕೆ ಈ ಸರ್ಕಾರದ ಒಂದು ಲೋಪದೋಷಗಳು, ಆಮೇಲೆ ಈ ಭಯ ಭಕ್ತಿ ಇಲ್ಲಂತೆ ಈ ಪುಡಿ ರೌಡಿಗಳೆಲ್ಲ ಇದು ದಂಧೆಗೆ, ಈಗ ರಿಯಲ್ ಎಸ್ಟೇಟ್ ದಂಧೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದಕ್ಕೆಲ್ಲ ಒಂದು ರೀತಿ ಹೆಚ್ಚಿನ ಒಂದು ಪ್ರಚೋದನೆಗೆ ಒಳಗಾಗಿ ಕೊಲೆ ಅಂತ ಅಮಾನುಷವಾದಂಥ ಘಟನೆಗಳು ನಡೀತಾ ಇದೆ. ಈ ಸರ್ಕಾರ ಅಸಮರ್ಪಕವಾಗಿ ನಿರ್ವಹಿಸ್ತಿರೋದ್ರಿಂದ ಈ ರೀತಿ ಘಟನೆಗಳು ಅತ್ಯಂತ ಹೆಚ್ಚಾಗಿದೆ. ಈ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಆಮೇಲೆ ಅದು ಮತ್ತೆ ಭೈರತಿ ಬಸವರಾಜು ಈ ವಿಚಾರದಲ್ಲಿ ಅವ್ರು ಏನಾದರೂ ಪಾಲ್ಗೊಂಡಿದ್ರೆ ಸೂಕ್ತವಾದಂಥ ತನಿಖೆ ಆಗಿ ತಕ್ಕ ಶಿಕ್ಷೆ ಆಗಲಿ. ಆಯ್ತು ಬಸವರಾಜ್ ಸರ್, ನನಗೆ ಹೇಳ್ದಂಗೆ ನನಗೂ ಪೊಲೀಸರ ಮೇಲೆ ಭಾಳ ಅನುಮಾನ ಸರ್. 7 ತಿಂಗಳು ಬೇಕಾ? ನನಗೂ ಈ ರಾಜಕೀಯದ ಒತ್ತಡ ಇದೆ. ಯಾರೋ ಒಬ್ಬರು ಈ ಸರ್ಕಾರದಲ್ಲಿರೋರು ಇವರನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಡೆಫಿನೆಟ್ಲಿ ಈಗ ಇಬ್ಬರು BJP ಮತ್ತು JDS ಅವರು ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಪ್ರೆಷರ್ ಇದೆ, ಕಾಣದ ಕೈಗಳು ಕೆಲಸ ಮಾಡ್ತಿದ್ದಾವೆ. ಅದಕ್ಕೆ ಇದು 7 ತಿಂಗಳಿಗೋಯ್ತು, ಮುಂದಕ್ಕೆ ಹೋಯ್ತು. ಬಸವರಾಜ್ ಅವರ ಧನಬಲ, ರಾಜಕೀಯ ಬಲ ಏನು ಎತ್ತ ಅಂತ ನಮ್ಗೆ ಗೊತ್ತಿದೆ. ಹಾಗಿರುವಾಗ ಅವ್ರ ಕನೆಕ್ಷನ್ ಎಲ್ಲ ಪಾರ್ಟಿಯಲ್ಲೂ ಇರ್ತವೆ. ಯಾವ ಪಕ್ಷ ಈ ಕಾಂಗ್ರೆಸ್ ಇಲ್ಲ ಅಂದ ತಕ್ಷಣ ಕಾಂಗ್ರೆಸ್ ಅವರು ವೈರಿ ಆಗಿಬಿಡೋದಿಲ್ಲ, ಅಲ್ಲೂ ಗೆಳೆಯರಿರ್ತಾರೆ. ಅಥವಾ JDS ಇಲ್ಲ, JDS ವೈರಿಗಳಿರೋದಿಲ್ಲ, ಅಲ್ಲೂ ಗೆಳೆಯರಿರ್ತಾರೆ. ಅವರು ಸರ್ ಶರೀರ ಬಿಜೆಪಿ ಐತಿ, ಮನಸ್ಸೆಲ್ಲ ಕಾಂಗ್ರೆಸ್ನಲ್ಲೇ ಐತೆ ಅವ್ರದ್ದು. ಅಬ್ಸಲ್ಯೂಟ್ಲಿ.